ಯಾವ ಮೈತ್ರಿ ಬಗ್ಗೆ ಮಾತಾಡ್ತಿದ್ಯಾ ಶೀಲಾ? ನನಗೂ ಮೈತ್ರಿಗೂ ಯಾವ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಮ್ಮ, ಇದು ಆ ಮೈತ್ರಿ ಅಲ್ಲ, ನಾವು ಬೇರೆನೋ ಮಾತಾಡ್ತಾ ಇದ್ವಿ. ನನ್ನ ಕಿವಿಗೂ ಬಿತ್ತು ಕಣೋ. ಮೈತ್ರಿನ ಇಟ್ಕೊಂಡು ಶಾಂತನು ಕತೆ ಮುಗಿಸೋಣ ಅಂತ ಹೇಳಿದ್ದು. ಏನಂದ್ರೆ ನಿಮ್ಗೆ ಅರ್ಥ ಆಗಲ್ಲಲ್ಲ? ಅಲ್ಲ, ನಾವು ಉದ್ಧಾರ ಆಗೋದು ನೋಡ್ರು ಅಂದ್ರೆ ಬೇರೆ ಯಾರನ್ನೋ ಉದ್ಧಾರ ಮಾಡಕ್ ಹೋಗ್ತಿದ್ದೀರಾ. ಅದೇನೋ ಅಂತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಕುಲ್ದವ್ರು ನೀವು. ನಿಮ್ಮನ್ನು ಹಿಂಗೆ ಸುಮ್ಮನೆ ಬಿಟ್ರೆ ನನ್ನ ಬಾಯಿಗೆ ಮಣ್ಣು ಹಾಕೋದಂತೂ ಗ್ಯಾರಂಟಿ. ಹೋಗಿ ಶಾಂತನಿಗೆ ತಿಳಿಸ್ತೀನಿ ಎಲ್ಲ ವಿಚಾರನೂ. ಅಮ್ಮ, ಏನು ಮಾತು ಅಂತ ಆಡ್ತಾ ಇದ್ದೀನಿ? ಶಾಂತನಿಗೂ ಇದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಬಿಡಿ. ಶಾಂತನಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಂದ್ರೆ ನೀವಿಬ್ರು ಯಾಕೆ ಇಷ್ಟು ಭಯ ಪಡ್ತಿದ್ದೀರಾ? ಇದಕ್ಕೊಂದು ಕೊನೆ ಹಾಡಲೇಬೇಕು. ಇಲ್ಲ ಅಂದ್ರೆ ಮಗನೂ ತಮ್ಮನ ಸೇರ್ಕೊಂಡು ನನ್ನ ಜೀವನನೇ ಹಾಳು ಮಾಡ್ತೀರಾ. ತಡೀರಿ, ಶಾಂತನಿಗೆ ಹೇಳ್ತೀನಿ ಎಲ್ಲಾನು. ನಿಂತ್ಕೊಡೆ, ಎಲ್ಲಿಗೆ ಹೋಗ್ತಾ ಇದೆಯಾ? ಇಲ್ಲಿ ನಡೀತಿರೋ ವಿಚಾರನ ಶಾಂತನಿಗೆ ಫೋನ್ ಮಾಡಿ ತಿಳ್ಸಕ್ಕೆ. ಯಾರಿಗೆ? ಶಾಂತನುಗೆ. ಏನಂತ ಹೇಳ್ತೀಯಾ? ಅದೆಲ್ಲ ನಿಮ್ಗೆ ಯಾಕೆ? ನೀವೆಲ್ಲರೂ ಒಂದೇ, ಸುಮ್ಮನೆ ಇದ್ಬಿಡಿ. ಎಲ್ಲರೂ ಒಂದೇ. ಬೇಡ, ಬಿಟ್ಬಿಡಿ, ತಿಳಿಸೋಣ, ಕೇಳ್ತಾರೆ. ಏಯ್, ಆ ನಾಯಿ ಯಾರ ಮಾತು ಕೇಳಲ್ಲ ಕಣೋ, ನಾನೇ ಬುದ್ಧಿ ಕಲಿಸ್ಬೇಕು. ಸರಿ, ಏನು ಪ್ಲಾನ್ ಮಾಡಿದ್ರೆ ಹೇಳಿ. ಅವ ಮೈತ್ರಿ ಹುಡ್ಕೋ ವಿಚಾರದಲ್ಲಿ ಶೀಲಾ ಮುಂದೆ ಐಡಿಯಾ ಕೊಟ್ಟಿದ್ದಾನೆ. ಏನು ಐಡಿಯಾ ಹೇಳಿ? ಏನಿಲ್ಲಪ್ಪ, ಶಾಂತನು ಮೈತ್ರಿಗೆ ಫೋನ್ ಮಾಡಿದ್ದ. ಅವ್ನು ಕಾಲೇಜ್ ತೆಗೆಸಿ ಮೈತ್ರಿ ನಂಬರನ್ನು ತೆಗೆದು ನಂತರ ಮೈತ್ರಿನ ಹುಡುಕ್ಬೋದು ಅಂತ. ಒಳ್ಳೆದಾಯ್ತು. ಮೈತ್ರಿ ವಿಚಾರ ಗೊತ್ತಾದ್ರೆ ಆ ಶಾಂತನು ಅರ್ಧ ಕತೆ ಮುಗ್ದಾಗೆ. ಪಾಪ ಇನ್ಸ್ಪೆಕ್ಟ್ರ್ ಕಾಯ್ತಾ ಇದ್ದಾನೆ ಇವ್ನ ಕತೆ ಮುಗಿಸೋದಕ್ಕೆ. ಆ ವಿಷಯಕ್ಕೆ ತಡ ಮಾಡಬಾರ್ದು. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡು. ಸರಿ. ಹಲೋ ಸರ್, ನಮಸ್ತೆ. ಶೀಲಂ ಅಂತ, ದೇಸಾಯಿ ಮನೆಯಿಂದ. ಸರ್, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹಾಂ, ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಮೊದಲೇನಾದರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿತೈತೆ ಅಂತ ಹೇಳಿದ್ರು. ನಾಳೆ ಅಡ್ರೆಸ್ ಕೊಡ್ತಾನಂತೆ ಮೈತ್ರಿದು. ಒಳ್ಳೆದಾಯ್ತು ಬಿಡು. ಸರಿ, ಆ ಮೈತ್ರಿ ಭೇಟೆ ಜವಾಬ್ದಾರಿ ನನಗಿರಲಿ. ಇನ್ನು ಉಳಿದ ಕೆಲಸ ನೀವು ನೋಡ್ಕೊಳ್ಳಿ. ಇಷ್ಟು ದಿನ ಅವಳನ್ನ ಇಟ್ಕೊಂಡು ನಮಗೆ ಆಟ ಆಡ್ಸಿದ್ದಲ್ಲ, ಈಗ ಅವನಿಗೆ ಹೇಗೆ ಮಣ್ಣು ಮುಗಿಸ್ಬೇಕು ಅನ್ನೋದನ್ನು ನೋಡೋಣ. ಭವ, ಅಕ್ಕ ಹುಷಾರು. ಶಾಂತನಿಗೇನಾದರೂ ಗೊತ್ತಾದರೆ ಮುಗಿದ ಕತೆ, ಅವ್ನು ಹುಷಾರಾಗ್ಬಿಡ್ತಾನೆ. ಚಾನ್ಸೇ ಇಲ್ಲ ಬಿಡು, ಅವಳನ್ನು ಆಚೆ ಬಿಡೋದೇ ಇಲ್ಲ.